विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रसुतान् अशेषान् औत्सुक्यमोह अरतिदान् जगान् यो अपूर्व वैद्याय नमोऽस्तु तस्मै। ಸಮಸ್ತ ಭಾರತದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಅಡುಗೆ ಮನೆಯಲ್ಲಿರುವಂತಹ ಬೆಳ್ಳುಳ್ಳಿಯ ಕೆಲವೊಂದು ಗುಣಗಳನ್ನು ಇಂದು ನೋಡೋಣ. ಬೆಳ್ಳುಳ್ಳಿಯನ್ನು ಸಾಮಾನ್ಯವಾಗಿ ಅಡುಗೆಯಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿ ಮನೆಮದ್ದಿನ ರೂಪದಲ್ಲಿ ತಲೆಮಾರುಗಳಿಂದ ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಆಯುರ್ವೇದ ಗ್ರಂಥಗಳಲ್ಲಿ ವಿವಿಧ ರೀತಿಯ ಔಷಧಿಗಳಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬೇಕೆಂದು ಉಲ್ಲೇಖ ಮಾಡಿದ್ದಾರೆ. ಈ ರೀತಿಯಾಗಿ ಬೆಳ್ಳುಳ್ಳಿಯು ಅಡುಗೆ ಪದಾರ್ಥಗಳಲ್ಲಿ ಮನೆಮದ್ದಿನ ರೂಪದಲ್ಲಿ ಆಯುರ್ವೇದ ಔಷಧಿಗಳಲ್ಲಿ ಒಂದು ಪ್ರಮುಖ ಘಟಕವಾಗಿ ಉಪಯೋಗಿಸಲ್ಪಡ್ತಾ ಇದೆ. ಆಯುರ್ವೇದ ಗ್ರಂಥಗಳಲ್ಲಿ ಬೆಳ್ಳುಳ್ಳಿಗೆ ಅನೇಕ ಹೆಸರುಗಳನ್ನು ನೀಡಿದ್ದಾರೆ. ರಸೋನ, ಲಶುನ, ಮಹೌಷಧಿ, ಯವನೇಷ್ಟ ಇತ್ಯಾದಿ ಹೆಸರುಗಳಿಂದ ಕರೆದಿದ್ದಾರೆ. ಬೆಳ್ಳುಳ್ಳಿಯ ವಿಶೇಷತೆ ಎಂದರೆ ದೊರಕುವಂತಹ 6 ರಸಗಳಲ್ಲಿ 5 ರಸಗಳು ಬೆಳ್ಳುಳ್ಳಿಯಲ್ಲಿದೆ. ಈ ಕಾರಣದಿಂದಾಗಿಯೇ ಇದನ್ನು ರಸೋನ, ಒಂದು ರಸವು ಊನವಾಗಿರುವುದು. 6 ರಸಗಳಲ್ಲಿ ಒಂದು ರಸವು ಇಲ್ಲಿ ಕಂಡು ಬರ್ತಾ ಇಲ್ಲ, ಅದಕ್ಕೋಸ್ಕರ ಇದಕ್ಕೆ ರಸೋನ ಎಂದು ಕರೆದಿದ್ದಾರೆ. ಸಿಹಿ, ಕಹಿ, ಹುಳಿ, ಒಗರು ಹಾಗೂ ಉಪ್ಪು ಈ 5 ರಸಗಳನ್ನು ಹೊಂದಿದ್ದು ಇದರಲ್ಲಿ ಹುಳಿ ರಸವು ಒಂದು ಊನವಾಗಿದೆ ಅಥವಾ ಹುಳಿ ರಸವು ಈ ಬೆಳ್ಳುಳ್ಳಿಯಲ್ಲಿಲ್ಲ. ಹೀಗೆ ಅನೇಕ ಪರ್ಯಾಯ ಹೆಸರುಗಳಿಂದ ಲಶುನ ಅಥವಾ ಬೆಳ್ಳುಳ್ಳಿಯನ್ನು ಆಯುರ್ವೇದ ಗ್ರಂಥಗಳಲ್ಲಿ ಕರೆದಿದ್ದಾರೆ. ಇದು ಒಂದು ಬಹು ವರ್ಷಾವಿನ ಒಂದು ಬೆಳ್ಳುಳ್ಳಿ ಸಸ್ಯವಾಗಿದೆ. ಬೆಳ್ಳುಳ್ಳಿ ಕಂದವನ್ನು ನಾವು ಅಡುಗೆಗಳಲ್ಲಿ ಮನೆಮದ್ದಿನ ರೂಪದಲ್ಲಿ ಹಾಗೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸ್ತೇವೆ. ಇತಿಹಾಸದ ಪುಟಗಳನ್ನು ತಿರುವಿದಾಗ ಇದಕ್ಕೊಂದು ಸಣ್ಣ ಕಥೆಯೂ ಸಹ ಇದೆ. ಗರುಡನು ಇಂದ್ರ ದೇವತೆಯಿಂದ ಬೆಳ್ಳುಳ್ಳಿಯನ್ನು ಕದ್ದು ತರಬೇಕಾದರೆ ಈ ಬೆಳ್ಳುಳ್ಳಿಯು ಭೂಮಿಯ ಮೇಲೆ ಬಿದ್ದು ಬೆಳೆಯಿತು ಎಂದು ಇತಿಹಾಸಗಳು ಹೇಳ್ತವೆ. ಈ ರೀತಿಯಾಗಿ ಬೆಳ್ಳುಳ್ಳಿಯು ಭೂಮಿಯ ಮೇಲೆ ಮನುಷ್ಯನಿಗೆ ಲಭ್ಯವಾಗಿದೆ. ಬೆಳ್ಳುಳ್ಳಿಯು ಬಹು ವರ್ಷಾವಿನ ಒಂದು ಗಿಡವಾಗಿದೆ. ಅನೇಕ ವರ್ಷಗಳವರೆಗೆ ಇದ್ದು ಇದರ ಕಂದವನ್ನು ನಾವು ಉಪಯೋಗಿಸ್ತೇವೆ. ಬೆಳ್ಳುಳ್ಳಿಯಿಂದ ತೈಲವನ್ನು ಸಹ ತಯಾರಿಸ್ತಾರೆ. ಬೆಳ್ಳುಳ್ಳಿಯ ಕಂದವನ್ನು ಔಷಧಿಗಳಲ್ಲಿ ಉಪಯೋಗಿಸ್ತಾರೆ. ಬೆಳ್ಳುಳ್ಳಿಯ ತೈಲವು ಅನೇಕ ರೀತಿಯಲ್ಲಿ ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸ್ಬೋದು. ಸುಮಾರು 25-30 ml ಮಿಲಿಗೆ 5 ರಿಂದ 10 ಬೆಳ್ಳುಳ್ಳಿ ಕಂದಗಳನ್ನು ಹಾಕಿ ನಿಧಾನವಾಗಿ ಹುರಿಬೇಕು. ಚೆನ್ನಾಗಿ ಹುರಿದ ನಂತರ ಈ ಎಣ್ಣೆಯನ್ನು ಸೋಸಿ, ಬೆಳ್ಳುಳ್ಳಿಯನ್ನು ಸಹ ಹಿಂಡಿ ಸೋಸಿ ಇದರಿಂದ ಬರುವ ಎಣ್ಣೆಯನ್ನು ಹಲವಾರು ಕಾಯಿಲೆಗಳಲ್ಲಿ, ರೋಗಗಳಲ್ಲಿ ಉಪಯೋಗಿಸ್ಬೋದು. ಕಿವಿ ನೋವಿದ್ದಾಗ, ಸಣ್ಣ ಮಕ್ಕಳು ಕಿವಿ ನೋವೆಂದು ಹೇಳಲಿಕ್ಕೊಂದು ಅಷ್ಟೊಂದು ಬುದ್ಧಿವಂತಿಕೆಯನ್ನು ಹೊಂದಿರುವುದಿಲ್ಲ. ಸಣ್ಣ ಮಕ್ಕಳು ಪದೇ ಪದೇ ಕಿವಿಯನ್ನು ಮುಟ್ತಾ ಅಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಬೆಳ್ಳುಳ್ಳಿಯ ತೈಲವನ್ನು 1-2 ಹನಿಗಳಾಗುವಷ್ಟು ಕಿವಿಗೆ ಹಾಕಿದರೆ ನೋವು ಅಲ್ಲಿಗೆ ಶಮನ ಆಗ್ತದೆ. ಯಾವುದೇ ರೀತಿಯ ಕಿವಿ ನೋವಿದ್ರೂ ಸಹ ಬೆಳ್ಳುಳ್ಳಿ ತೈಲವನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸ್ಬೋದು. ಇದೇ ಬೆಳ್ಳುಳ್ಳಿ ತೈಲವನ್ನು ಗಂಟು ನೋವಿನಲ್ಲಿ, ವಿವಿಧ ರೀತಿಯ ನೋವಿನ ಸಂದರ್ಭಗಳಲ್ಲಿ ಬೆಳ್ಳುಳ್ಳಿ ತೈಲವನ್ನು ಇಲ್ಲಿಗೆ ಹಚ್ಕೊಳ್ಬೋದು. ಗಂಟು ನೋವು, ಗಂಟು ಬಾವು ಇವುಗಳ ಪ್ರಾರಂಭಿಕ ಅವಸ್ಥೆಯಲ್ಲಿಯೇ ಈ ಬೆಳ್ಳುಳ್ಳಿ ತೈಲವನ್ನು ದಿನಕ್ಕೆ 2 ಬಾರಿ ಹಾಕುವುದರಿಂದ, ಸವರುವುದರಿಂದ ನೋವು ಶಮನವಾಗ್ತದೆ. ಎಷ್ಟಾಯಿತು? 2ನೇ ಸಲ ಮಾಡಿ.